ರಿಮ್ ಮ್ಯಾಚಿಂಗ್ ಹೇಳ್ಕೊಡ್ತೀನಿ. ಸೊ ಇದು ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇಲ್ದರೆ ಗಾಡೀಲಿ ಮಾತ್ರ ಮಾಡಬೇಕು. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇರೋ ಗಾಡೀಲಿ ಆಟೋಮೆಟಿಕ್ ಅದೇ ರಿಮ್ ಮ್ಯಾಚಿಂಗ್ ಆಗುತ್ತೆ ಕ್ಲಚ್ ಹಿಡಿದಾಗ, ಡೌನ್ ಶಿಫ್ಟ್ ಮಾಡಿದಾಗ. ಸಿಂಪಲ್. ಬ್ರೇಕ್ ಹಿಡಿದಾಗ ಕ್ಲಚ್ ಗೇರ್ ಡೌನ್ ಮಾಡಿದಾಗ ಒಂಚೂರು ಗಾಡಿ ರೈಸ್ ಮಾಡಿ ಅಷ್ಟೇ. ಎಲ್ಲ ಸೈಮಲ್ಟೇನಿಯಸ್ ಆಗಿ ಮಾಡಬೇಕು. ರೆಮೀಟರ್ ನೋಡ್ತಾ ಇರಿ ಹಂಗೆ. ಡೌನ್ ಶಿಫ್ಟ್ ಮಾಡಿದಾಗ ಒಂಚೂರು ರೈಸ್ ಮಾಡಿ ಅಷ್ಟೇ ಗಾಡಿನ, ಹಿಂಗೆ ಅಷ್ಟೇ. ಸೊ ನಿಮಗೆ ಎಂಜಿನ್ ಎಫೆಕ್ಟ್ ಆಗಲ್ಲ. ಡೌನ್ ಶಿಫ್ಟ್ ಮಾಡಿದಾಗ ರೈಸ್ ಮಾಡಬೇಕು. ಕ್ಲಚ್ ಇಟ್ಕೊಂಡು ಒಂಚೂರು ರೈಸ್ ಮಾಡಿ ಡೌನ್ ಶಿಫ್ಟ್ ಮಾಡಬೇಕು. ಎಲ್ಲ ಸೈಮಲ್ಟೇನಿಯಸ್ ಆಗಿ ಆಗಬೇಕು. ಸೊ ಅವಾಗ ರಿಮ್ ಮ್ಯಾಚಿಂಗ್ ಆಗುತ್ತೆ. RPM ಮೀಟರ್ ನೋಡ್ತಾ ಇರಿ. ಸೊ ಗೇರ್ ಡೌನ್ ಮಾಡಿದಾಗ ಒಂಚೂರು ಗಾಡಿನ ರೈಸ್ ಮಾಡಿ ಕ್ಲಚ್ ಇಟ್ಕೊಂಡು. ಸೊ ಇದೇ ರಿಮ್ ಮ್ಯಾಚ್. ಇದಕ್ಕೆಲ್ಲ ಪ್ರಾಕ್ಟೀಸ್ ಇರಬೇಕು. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಡೌನ್ ಶಿಫ್ಟ್ ಮಾಡೋಕ್ಕಾದ್ರೆ ಕ್ಲಚ್ ಹಿಡಿದು ಒಂಚೂರು RPM ನ ರೈಸ್ ಮಾಡಬೇಕು. ಸರಿ, ಒಂದು ನಂಬ್ಸ್ ಬರುತ್ತೆ. RPM ಮೀಟರ್ ಹಂಗೆ ನೋಡ್ತಾ ಇರಿ, ನೋಡೋಣ ಅಷ್ಟೇ. RPM ರೈಸ್ ಆಗಬೇಕು ಬ್ರೇಕ್ ಹಿಡಿದಾಗ. ಇದೇನೇ ರಿಮ್ ಮ್ಯಾಚಿಂಗ್. ಅವಾಗ ಇಂಜಿನ್ ಮತ್ತೆ ಕ್ಲಚ್ ಬಳಕೆ ತುಂಬಾ ದಿವಸ ಬರುತ್ತೆ. ಕೆಲವು ನಮ್ಸಿದೆ ಈ ಥರ ಮಾಡೋದು. RPM ರೈಸ್ ಆಗಬೇಕು, ಬ್ರೇಕ್ ಹಿಡಿಬೇಕು, ಎಕ್ಸೆಟ್ರ್ ಸ್ವಲ್ಪ ರೈಸ್ ಮಾಡಬೇಕು. ಡೌನ್ ಶಿಫ್ಟ್ ಮಾಡೋಕ್ಕಾರ ಮಾತ್ರ ಮಾಡಬೇಕು. ಸಿಂಪಲ್ ಹಿಂಗೆ ಮಾಡೋದು ಅಷ್ಟೇ.